ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಾಡ ಪ್ರಸಿದ್ಧಿ ಹಬ್ಬದ ಮದ್ದೂರಮ್ಮ ಜಾತ್ರೆಗೆ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲ ಬಾರಿಗೆ ಒಂದೇ ಸ್ಥಳದಲ್ಲಿ 17 ಕುರ್ಜಿಗಳು, 100 ವರ್ಷದ ಇತಿಹಾಸದಲ್ಲಿ ಒಂದೇ ಜಾಗದಲ್ಲಿ 17 ತೇರುಗಳು ಇಲ್ಲ ಕುರ್ಜಿಗಳನ್ನು ನೋಡ್ಬೋದು ಈ ಸಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಾತ್ರೆ ಅಂದರೆ ಜನ ಇರಬೇಕು, ಜನ ಇದ್ದರೆ ಸಾಲದು, ಅದಕ್ಕೆ ತಕ್ಕಂಗೆ ತೇರುಗಳು ಇರಬೇಕು ಜಾತ್ರೆ ಮಾಡೋಕ್ಕೆ. ಸೊ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ 14, 15 ಮಾರ್ಚ್ ಅಂದರೆ ನಾಳೆ ನಾಳಿದ್ದು ಶನಿವಾರ ಭಾನುವಾರ ಅದ್ಧೂರಿಯಾಗಿ ಮದ್ದೂರಮ್ಮನ ಜಾತ್ರೆ ನಡೀತಾ ಇದೆ. ಪ್ರತಿಯೊಬ್ಬರು ಬನ್ನಿ, ನಿಮ್ಮವ್ರಿಗೂ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಕರ್ಕೊಂಬನ್ನಿ. ಈ ಜಾತ್ರೆ ವಿಶೇಷತೆ ಏನಪ್ಪ ಅಂದರೆ, ನಾವು ನೋಡಿರ್ತೀರ ಎಲ್ಲ ಜಾತ್ರೆಗಳಲ್ಲೂ ಊರಲ್ಲೇ ಕಟ್ಬಿಟ್ಟು ಊರಲ್ಲೇ ಎಳೆದಾಡ್ತಾರೆ ತೇರನ್ನೆಲ್ಲನೂ. ಸೊ ಇಲ್ಲಿ ಹೇಗಂದರೆ, ಬೇರೆ ಊರುಗಳಲ್ಲಿ ತೇರುಗಳನ್ನು ಕಟ್ಟಿ ಆ ತೇರುಗಳನ್ನು ನಮ್ಮ ಉಸ್ಕೂರಿನಲ್ಲಿರುವ ಮದ್ದೂರಮ್ಮ ದೇವಸ್ಥಾನದ ಹತ್ರ ಹಳ್ಳಿಕಾರ್ ಓರಿಗಳು ಕಟ್ಟಿ ಜನಗಳ ಸಮೇತ ಎಳ್ಕೊಂಡು ಬಂದು ಜಾತ್ರೆ ಮಾಡೋದೇ ಇಲ್ಲಿ ವಿಶೇಷತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಈ ಜಾತ್ರೆಗೆ ಯಾವ ಊರದೆಲ್ಲ ರಥಗಳು ಬರ್ತಾಯಿದೆ, ತೇರುಗಳು ಇಲ್ಲ ಕುರ್ಜಿಗಳು ಬರ್ತಾಯಿದೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದೊಡ್ಡನಾಗಮಂಗಲ, ರಾಮಸಾಗರ, ಸಿಂಗೇನ ಅಗ್ರಹಾರ, ರಾಯಸಂದ್ರ, ಹೀಳಳಿಗೆ, ಲಕ್ಷ್ಮೀನಾರಾಯಣಪುರ, ಸಂಜೀವಿನಿ ನಗರ, ಗಟ್ಟಳ್ಳಿ, ಗೂಳಿಮಂಗಲ, ಕೋನಪ್ಪನ ಅಗ್ರಹಾರ, ಗೋವಿಂದ ಶೆಟ್ಟಿಪಾಳ್ಯ, ನಾರಾಯಣಘಟ್ಟ, ಕಗ್ಲೀಪುರ, ಹಾರೋಹಳ್ಳಿ, ಕೊಡತಿ ಮತ್ತು ಚೊಕ್ಕಸಂದ್ರ, ಸೂಲುಕುಂಟೆ. ಇಷ್ಟು ರಥಗಳು ಒಂದೇ ಹತ್ರ ನೀವು ನೋಡಬೇಕಂದ್ರೆ ನಿಜವಾಗಲೂ ನೀವು ಪುಣ್ಯ ಮಾಡಿರ್ಬೇಕಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟೆಷ್ಟು ದೊಡ್ಡ ತೇರುಗಳು ಕಟ್ಟಿದ್ದಾರೆ ಅಂದ್ಬಿಟ್ಟು ನೀವು ಒಂದೇ ಜಾಗದಲ್ಲಿ ಇಷ್ಟು ತೇರುಗಳನ್ನ ನೋಡ್ಬೋದು. ದಯವಿಟ್ಟು ಶೇರ್ ಮಾಡಿ ಆದಷ್ಟು. ಎಲ್ಲರೂ ಬನ್ನಿ, ಭಾನುವಾರ ನಾನು ಬರ್ತೀನಿ, ನೀವು ಬನ್ನಿ ಅಂತ ಹೇಳುತ್ತಾ ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್.